ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಮನವೊಲಿಸೇ ಬಿಟ್ಟರು ಡಿ.ಕೆ. ಶಿವಕುಮಾರ್. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ ಕರ್ನಾಟಕ ಕಾಂಗ್ರೆಸ್ನ ಒಳಗಡೆ. ಸಿದ್ದರಾಮಯ್ಯನವರು ಒಂದು ಕಡೆ ಏನೋ ಒಂದು ಆಗೋದು ನಿಶ್ಚಿತ ಅನ್ನೋ ತನಕ ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದರೆ 5 ವರ್ಷ ಅನ್ನೋ ಸ್ಟೇಟ್ಮೆಂಟ್ ಬರೋ ತನಕ ಆಯಿತು. ಅದರ ಬೆನ್ನಲ್ಲೇ ಅವರ ಬೆಂಬಲಿಗರು ಈಗ ರಣತಂತ್ರ ಹೆಣಿತಿದ್ದಾರಲ್ವ. ಈ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಖರ್ಗೆಯವರ ಬಲವನ್ನು ಪಡ್ಕೊಂಡು ರಾಗ ಆಶೀರ್ವಾದವನ್ನು ಗಳಿಸೇ ಬಿಟ್ರ. ಡೆಲ್ಲಿಯಲ್ಲಿ ಡಿ.ಕೆ. ಮೀಟ್ ಆಗಿದ್ದು ಯಾರನ್ನ ಮತ್ತು ಆ ಮೀಟಿಂಗ್ ಯಾಕಷ್ಟು ಮಹತ್ವ ಪಡ್ಕೊಳ್ತಿದೆ, ನವೆಂಬರ್ 26ನೇ ತಾರೀಕು ನಡೆಯಲಿರೋದು ಏನು, ಇಬ್ಬರಿಗೂ ಫೋನ್ ಕಾಲ್ ಬಂದಿದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇಂಟ್ರೆಸ್ಟಿಂಗ್ ಇನ್ಸೈಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಒಂದು ಮಾತಾಡಿದ್ರು, ಯಾರು ಜಾಸ್ತಿ ಸುಸ್ತು ಮಾಡ್ಕೊಳ್ಬೇಡಿ, ಹೈಕಮಾಂಡ್ ತೀರ್ಮಾನಿಸತ್ತೆ, ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ವಿಚಾರ ಸೂಕ್ಷ್ಮವಾಗಿ ಹೇಳಿದ್ರು. ಡಿ.ಕೆ. ಸುರೇಶ್ ಅವರು ಅವ್ರ ಹಣೆಯಲ್ಲಿ ಬರೆದಿದ್ರೆ ಆಗ್ತಾರೆ ಬಿಡಿ, ಇಲ್ಲ ಅಂದರೆ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಸಿದ್ದರಾಮಯ್ಯ ಬಣದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ರಾಜಣ್ಣವ್ರ ಮನೇಲಿ ಎಲ್ಲರೂ ಪರಮಾಪ್ತರೆಲ್ಲ ಸೇರ್ತಾ ಇದ್ದಾರೆ. ಈ ಬೆಳವಣಿಗೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಿರೋ ಹೊತ್ತಲ್ಲಿ ಹೈಕಮಾಂಡ್ 2ರೊಳಗೊಂದು ತೀರ್ಮಾನ ಮಾಡೋದು ನವೆಂಬರ್ ಒಳಗಾಗಿ ಶತಸಿದ್ಧ ಅನ್ನುವಂಥ ಅಂತಿಮ ಸಂದೇಶವನ್ನು ರವಾನಿಸಿದೆ. ಇದು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರೋದು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಬ್ಬರಿಗೂ ಕೂಡ ಡೆಲ್ಲಿಯಿಂದ ಸಂದೇಶ ಬಂದಿರೋದೇನಪ್ಪ ಅಂತ ಕೇಳಿದ್ರೆ, ನವೆಂಬರಲ್ಲೇ ತೀರ್ಮಾನ ಆಗುತ್ತೆ. ಬಿಹಾರದ ಚುನಾವಣೆಯ ಫಲಿತಾಂಶದ ಬಳಿಕ ರಾಹುಲ್ ಗಾಂಧಿಯವರು ಕರ್ನಾಟಕ ಕಾಂಗ್ರೆಸ್ನ ಗೊಂದಲಕ್ಕೆ ತೆರೆ ಎಳಿತಾರೆ. ಅದು ಏನೇ ಆಗಿದ್ರು, ತೀರ್ಮಾನ ಏನೇ ಆಗಿದ್ರು, ನೀವಿಬ್ಬರೂ ಕೂಡ ಅದಕ್ಕೆ ಬದ್ಧರಾಗಿ ನಡ್ಕೊಳ್ಬೇಕು, ಪಕ್ಷದ ಗೆರೆ ದಾಟಬಾರದು ಅನ್ನೋ ಸಂದೇಶವನ್ನು ಇಬ್ಬರಿಗೂ ಕಳಿಸ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಬಂದಿದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಬಂದಿದೆ ಸಂದೇಶ. ಹಾಗಾಗಿ ಆ ಸಂದೇಶ ಬಂದ ಮೇಲೆ ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಹೈಕಮಾಂಡ್ ಹೇಳಿದರೆ ಒಪ್ಪಿದ್ರೆ ನಾನು 5 ವರ್ಷ CM ಅಂತ. ಇದ್ರ ನಡುವೆ ನೋಡಿ, ಸಿದ್ದು ಟೀಮ್ಗೆ ಒಂದು ಶಾಕ್ ಎದುರಾಗಿದೆ. ಈಗ ದಲಿತ ಸಮಾವೇಶ ಮಾಡ್ತೀವಿ, ಶಕ್ತಿ ಪ್ರದರ್ಶನ ಅಂತ ನಿಂತಿದ್ದಾರೆ ಪರಮೇಶ್ವರ್ ಅವರು, ಬೇರೆ ಬೇರೆ ನಾಯಕರೆಲ್ಲ. ಆದರೆ ಅದಕ್ಕೆ ಫುಲ್ ಸ್ಟಾಪನ್ನು ಹಾಕಿದೆ ಹೈಕಮಾಂಡ್. ಯಾವ ಥರ ಫುಲ್ ಸ್ಟಾಪು? ಮಾಡಲೇಬೇಡಿ ಅಂತ ಅಲ್ಲ, ನೀವು ಪ್ರತ್ಯೇಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ, ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಪಕ್ಷದ ವೇದಿಕೆಯಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು, ಅದರಲ್ಲಿ ಅಧ್ಯಕ್ಷರು ಇರ್ತಾರೆ, ಇನ್ನೊಬ್ಬರು ಇರ್ತಾರೆ, ಮಿನಿಸ್ಟ್ರು ಇರ್ತಾರೆ, CM ಇರ್ತಾರೆ, ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಬೇಕಾಗತ್ತೆ. ಸೊ ದಲಿತ ಸಮಾವೇಶ ಅನ್ನೋದನ್ನು ಮಾಡೋದಾದರೆ ಪಕ್ಷದ ಕಾಂಗ್ರೆಸ್ ದಲಿತ ಸಮಾವೇಶ ಅಂತ ಮಾಡಿ, ಯಾರ್ದು ಆಬ್ಜೆಕ್ಷನ್ ಇಲ್ಲ. ಇದೇ ರೀತಿಯಲ್ಲಿ ಆಗಿತ್ತು. ಹಾಸನದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ರು, ಅದರ ಹೆಸರನ್ನೇ ಚೇಂಜ್ ಮಾಡಿಸ್ಬಿಟ್ರು ಡಿ.ಕೆ. ಶಿವಕುಮಾರ್. ಸಿದ್ದು ಬಣ ಕೈ ಹಿಸುಕಿಕೊಳ್ಳುವಂತಾಯಿತು. ಅದಾದಾಗಿಂದ ದಲಿತ ಸಮಾವೇಶ ಮಾಡ್ತೀವಿ ಅಂತ ತಯಾರಿ ಮಾಡ್ಕೊಳ್ತಾನೆ ಇದ್ದಾರೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಈಗ ಹೈಕಮಾಂಡ್ ಕಡ್ಡಿ ತುಂಡು ಮಾಡದಂತೆ ಮಾಡಿ, ಯಾರು ಬೇಡ ಅಂದರು, ಕಾಂಗ್ರೆಸ್ ದಲಿತ ಸಮಾವೇಶ ಅಂತ ಸಂದೇಶ ರವಾನಿಸುವ ಮೂಲಕ ಸಿದ್ದು ಬಣಕ್ಕೆ ಅಂದುಕೊಂಡಂತೆ ಏನು ಮಾಡಬೇಕು, ದಲಿತ ಶಕ್ತಿ ಪ್ರದರ್ಶನ ಅಂತ ಲೆಕ್ಕ ಹಾಕಿದ್ರು. ಅಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಹೈಕಮಾಂಡ್ ಸಂದೇಶ ಬಂದಿದೆ ಅನ್ನೋದು ಕೇಳಿಬರ್ತಿರೋ ಸುದ್ದಿ ಒಂದು ಕಡೆ. ಈಗ ರಾಹುಲ್ ಗಾಂಧಿಯವರು ಬಿಹಾರ ರಿಸಲ್ಟ್ ಆದಮೇಲೆ ಬೇರೆ ಎಲ್ಲೂ ಇಲ್ಲ, ಕರ್ನಾಟಕದತ್ತ ಗಮನ ಹರಿಸೋದಕ್ಕೆ. ಅಲ್ಲಿ ಏನಾದರೂ ಆಗಲಿ, ರಿಸಲ್ಟು ಗೆಲ್ತೀವೋ ಸೋಲ್ತೀವೋ, ಬಟ್ ಕರ್ನಾಟಕ ನಮಗೆ ಬಹಳ ದೊಡ್ಡ ಶಕ್ತಿ, ಕಾಂಗ್ರೆಸ್ ಅಂದ್ಕೊಂಡಿರೋದು. ಇಲ್ಲಿಂದ ಎಲ್ಲ ಬಗೆಯ ಬಲಗಳು ಕೂಡ ಕಾಂಗ್ರೆಸ್ ಮತ್ತೆ ಮೇಲೆತ್ತೋದಕ್ಕೆ ಸಿಗ್ತಾ ಇರೋದು. ಹಾಗಾಗಿ ಇಲ್ಲಿ ಹಾಳು ಮಾಡ್ಕೊಂಡ್ರೆ ಆಗಲ್ಲ. ಮತ್ತು 28 ಚುನಾವಣೆ ನಾವು ಗೆಲ್ಲಬೇಕಂದ್ರೆ ಈಗಲೇ ಸರಿ ಮಾಡ್ಕೊಳ್ಬೇಕು, ಈಗಲೇ ಕ್ಲಾರಿಟಿ ಕೊಟ್ಟು ಆ ಕ್ಲಾರಿಟಿಯೊಂದಿಗೆ ಚುನಾವಣೆಯ ತಯಾರಿ ಶುರು ಆಗಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಸಿದ್ಧತೆ. ಹಾಗಾಗಿ ನವೆಂಬರ್ 26ಕ್ಕೆ ಕ್ಲೈಮ್ಯಾಕ್ಸ್ ನಡೆಯುತ್ತೆ ಅನ್ನೋದು ಡೆಲ್ಲಿಯಿಂದ ಬಂದಿರೋ ಸಂದೇಶ. ಈಗ ಹೈಕಮಾಂಡ್ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ತಾರ್ಕಿಕ ಅಂತ್ಯ ಕಾಣಿಸುತ್ತೆ. ರಾಹುಲ್ ಗಾಂಧಿಯವರೇ ಇದನ್ನು ಹೇಳಿಬಿಟ್ಟಿದ್ದಾರೆ. ಈಗ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ 2ರೊಳಗೊಂದು ತೀರ್ಮಾನ ಆಗತ್ತೆ, ಆದರೆ ಅದಕ್ಕೆ ನಾವು ತಲೆ ಬಗ್ಗಿಸಿ ನಡೀತೀವಿ ಅನ್ನುವ ಪ್ರತಿಜ್ಞೆಯನ್ನು ಈಗಲೇ ಮಾಡಿ ಅಂತ ಸಂದೇಶ ಬಂದಿರೋದು. 26ನೇ ತಾರೀಕು ಅಂತ ಕೇಳಿಬರ್ತಾ ಇದೆ. ಡಿ.ಕೆ. ಬೆನ್ನಿಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಟ್ಟಿಯಾಗಿ ನಿಂತಿದ್ದಾರೆ. ದೊಡ್ಡ ಖರ್ಗೆಯವರ ಆಶೀರ್ವಾದವೂ ಕೂಡ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಬಂದಾಗ, ಇಬ್ಬರಲ್ಲೊಬ್ಬರು ಅಂತ ಬಂದಾಗ ಡಿ.ಕೆ. ಮೇಲೆ ಆಶೀರ್ವಾದ ಇರುತ್ತೆ. ಇಲ್ಲ ದೊಡ್ಡ ಖರ್ಗೆಯವರೇ ಬಂದು CM ಆಗ್ತಾರ ಅನ್ನೋ ಒಂದು ವಾದವೂ ಕೂಡ ಚಾಲ್ತಿಯಲ್ಲಿದೆಯಲ್ಲ, ಅದು ಒಂದು ಕಡೆ ನಡೀತಿದೆ.
ಇಬ್ಬರಲ್ಲೊಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಇವರು ಬೇಕಾದಷ್ಟು ಸಲ ಅನುಭವಿಸಿದ್ದಾಯಿತು. ಹೊರಗಡೆಯಿಂದ ಬಂದು ಪಕ್ಷ ಅವ್ರಿಗೆ ಏನೇನು ಕೊಡಬಹುದೋ ಎಲ್ಲ ಕೊಟ್ಟಿದೆ ಅನ್ನೋ ರೀತಿಯಲ್ಲಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು DKಗೆ CM ಕುರ್ಚಿ ಬಿಟ್ಟುಕೊಡೋದಕ್ಕೆ ದೊಡ್ಡ ಖರ್ಗೆ ಅವರು ಕೂಡ ಒಪ್ಕೊಳ್ಬಹುದು. ಸೊ ಈಗ ಒಪ್ಪಬೇಕಾಗಿರೋದು ರಾಹುಲ್ ಗಾಂಧಿಯವರು ಮಾತ್ರ. ಆ ರಾಹುಲ್ ಗಾಂಧಿಯವರ ಮನಗೆಲ್ಲುವಲ್ಲಿ ಯಶಸ್ವಿಯಾದ್ರ DK ನೋಡಿ, ಬೇರೆ ಎಲ್ಲೂ ಕೂಡ ಯಾವುದೇ ಪಕ್ಷದ ಅಂದರೆ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಮಾಡದಂಥ ಕೆಲಸವನ್ನು DK ಶಿವಕುಮಾರ್ ಮಾಡಿ ಈಗ ರಾಹುಲ್ ಗಾಂಧಿಯವರ ಮನಗೆದ್ದಿದ್ದಾರೆ ಅನ್ನೋದು ವಿಚಾರ. ಬೇರೆಲ್ಲೂ ಕೂಡ ಈ ರೀತಿ ಚುರುಕು ಕೆಲಸ ಆಗ್ತಿಲ್ಲ. DK ಶಿವಕುಮಾರ್ ಅವರು ಅವರ ಅಧ್ಯಕ್ಷ ಅವಧಿಯಲ್ಲಿ 100 ಕಾಂಗ್ರೆಸ್ ಭವನಗಳನ್ನು, ಅಂದರೆ ಸ್ವಂತ ಕಚೇರಿ, ಕಾಂಗ್ರೆಸ್ಗೆ ಸ್ವಂತ ಕಟ್ಟಡ 100 ಕಡೆ, ಅದು ಶಾಸಕರು ಸಚಿವರು ಬೇರೆ ಯಾರಾದರೂ ಸರಿ, ಒಟ್ಟಿನಲ್ಲಿ ಅದನ್ನು ರಿಜಿಸ್ಟರ್ ಮಾಡಬೇಕು, ತ್ವರಿತಗತಿಯಲ್ಲಿ ಕೆಲಸ ಮುಗಿಸ್ಬೇಕು ಅನ್ನುವಂಥ ಡೆಡ್ಲೈನನ್ನು ಪಾಸ್ ಮಾಡಿದ್ದಾರೆ. ಈಗ ಅದು ಸುಮಾರು ದಿನ ಆಗೋಯ್ತು. ಫೈನಲ್ ಆಗಿ ಶಂಕುಸ್ಥಾಪನೆ ಮಾಡಿಸೋದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಕರೆಸೋದಕ್ಕಾಗಿರಲಿಲ್ಲ. ಈಗ ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಸಿಕ್ಕಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಮೊನ್ನೆ ಡೆಲ್ಲಿಗೆ ಹೋಗಿದ್ರಲ್ಲ ಅವರು, ನೋ ಡೆಲ್ಲಿ ಅಂದ್ಕೊಂಡು ಡೆಲ್ಲಿಗೆ ಹಾರಿದ್ರಲ್ಲ ಮಧ್ಯಾಹ್ನ. ಆಗ ಅಂಬಿಕಾ ಸೋನಿ ಅವ್ರ ಮನೆಗೆ ಹೋದರು, ಇನ್ನೊಂದು ಮೀಟಿಂಗು ಅದು ಇದು ಅಂದ್ಕೊಂಡು ಕೊನೆಗೆ ರಾಹುಲ್ ಗಾಂಧಿ ಅವರ ಪರಮಾಪ್ತರನ್ನು ಒಬ್ಬರನ್ನ ಮೀಟ್ ಆಗಿ ಬಂದಿದ್ದಾರೆ. ಅಲ್ಲೇ 100 ಕಾಂಗ್ರೆಸ್ ಭವನಗಳ ಉದ್ಘಾಟನೆ ಅಂದರೆ ಶಂಕುಸ್ಥಾಪನೆ ರಾಹುಲ್ ಗಾಂಧಿ ಅವ್ರ ಮೂಲಕ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ಗೆ ಗ್ರೀನ್ ಸಿಗ್ನಲ್ ಬಹುತೇಕ ಸಿಕ್ಕಾಗಿದೆ. ಈಗ ರಾಹುಲ್ ಗಾಂಧಿಯವರು ಒಪ್ಪಿಕೊಂಡಿದ್ದಾರೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಕೆಲಸ ಮಾಡ್ತಾ ಹೋದರೆ ಪ್ರತಿ ರಾಜ್ಯದಲ್ಲೂ ಕೂಡ ಈ ಬಗೆಯಲ್ಲಿ ಕಾಂಗ್ರೆಸ್ಗೆ ಬಲ ತುಂಬುತ್ತಾ ಹೋದರೆ ಮತ್ತೆ ನಾವು ಮೊದಲಿನಂತೆ ಎದ್ದು ನಿಲ್ಲೋಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆಯಂತೆ. ಸೊ ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಬರ್ತಿದ್ದಾರೆ. ಒಂದು ಶಂಕುಸ್ಥಾಪನೆ, ಮತ್ತೊಂದು ಪ್ರಿಯಾಂಕ್ ಖರ್ಗೆ ಅವರು ಸಂಬಂಧಪಟ್ಟಂತೆ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮಕ್ಕೂ ಕೂಡ ಕರೆಸಲಾಗ್ತಿದೆ ಅವರನ್ನು. 19, 20 ಆ ರೀತಿ ಕರ್ನಾಟಕಕ್ಕೆ ಬರೋ ಚಾನ್ಸ್ ಇದೆ. ಸೊ DK ಶಿವಕುಮಾರ್ ಅವರು ಶಪಥ ಮಾಡದಂತೆ, ತಾನಂದುಕೊಂಡಂತೆ ಪಕ್ಷದ ಅಧ್ಯಕ್ಷನಾಗಿ ಏನೇನು ಮಾಡಬಹುದು ಅದೆಲ್ಲವನ್ನ ಮಾಡಿ ತೋರಿಸಿದ್ದಾರೆ. ಇದು ಬೇರೆ ಕಡೆ ಆಗಬೇಕು ಅನ್ನೋ ತನಕ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸಿರೋದು ಒಂದು. ರಾಹುಲ್ ಗಾಂಧಿಯವರು ಹೌದಪ್ಪ ಇವ್ರಿಗೊಂದು ವಿಷನ್ ಇದೆ, DK ಶಿವಕುಮಾರ್ ಅವರು ಮೊದಲಿನಂತಿಲ್ಲ, ಬೇರೆ ವರ್ಚಸ್ಸನ್ನು ಬೆಳೆಸ್ಕೊಳ್ತಿದ್ದಾರೆ ಅಂತ DK ಕಡೆಗೆ ಗಮನ ಹರಿಸ್ತಿದ್ದಾರ. ಹಾಗಾದರೆ ಏನೇ ಮಾಡಿದ್ರು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನ ವರ್ಚಸ್ಸನ್ನು ಮ್ಯಾಚ್ ಮಾಡೋಕ್ಕಾಗಲ್ಲಪ್ಪ ಅಂತಲೇ ಅಲ್ವ ಇದ್ದಿದ್ದು. ಶಾಸಕರ ಬಲ ಅಂತ ಬರಲ್ಲ ಇಲ್ಲಿ, ಹೈಕಮಾಂಡ್ ನಿರ್ಧಾರ ಅನ್ನೋದು ಮೊದಲಿಂದನೂ ಕಾಂಗ್ರೆಸ್ನ ಸಂವಿಧಾನ. ಅದು ಹಿಂದೆ ಕರ್ನಾಟಕದಲ್ಲಿ ಎಷ್ಟು ಸಲ ಆಗಿದೆ, ಶಾಸಕರ ತಲೆ ಲೆಕ್ಕ ಇಲ್ಲದೆ ಮುಖ್ಯಮಂತ್ರಿ ಆಯ್ಕೆ ಆಗಿರೋದು ಬೇಕಾದಷ್ಟು ಸಲ ಆಗಿರೋದಿದೆ. ಹಾಗಾಗಿ DK ಶಿವಕುಮಾರ್ ಅವ್ರಿಗೆ ಆ ತಲೆ ಬಿಸಿ ಇಲ್ಲ. ತನ್ನ ವರ್ಚಸ್ಸು ಮತ್ತು ತನ್ನ ವಿಷನ್ ಬಗ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಕ್ಲಾರಿಟಿ ಕೊಡಬೇಕು. ತಾನೂ ಒಬ್ಬ ಸೈದ್ಧಾಂತಿಕವಾಗಿಯೂ ಗಟ್ಟಿ ನಾಯಕ, ಕಾಂಗ್ರೆಸ್ಗೆ ದೊಡ್ಡ ಕೊಡುಗೆ ಕೊಡಬಲ್ಲೆ, ಕಾಂಗ್ರೆಸ್ಗೊಬ್ಬ ಅಸೆಟ್ ನಾನು ಅನ್ನೋದನ್ನು ಅವ್ರಿಗೆ ಮತ್ತೊಮ್ಮೆ ರಿಯಲೈಸ್ ಮಾಡಿಸ್ಬೇಕು. ಸೋನಿಯಾ ಗಾಂಧಿ ಅವ್ರನ್ನೂ ಒಪ್ಪಿಸಿದ್ದಾಗಿದೆ. ಆ ಕೆಲಸದಲ್ಲಿ ಈಗ DK ಶಿವಕುಮಾರ್ ಅವರು ಬ್ಯುಸಿ ಆಗಿದ್ದಾರೆ. ಈಗೊಂದು ಬುಕ್ಕು ನೋಡಿ, ಪಕ್ಷನಿಷ್ಠೆಗೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಸೇರಿದಂತೆ AICC ಅಧ್ಯಕ್ಷರು ಇಲ್ಲಿಯವರೆಗೆ ಆದವರ ಬಗ್ಗೆ ಒಂದು ಪುಸ್ತಕ, ಗಾಂಧಿ ಭಾರತ ಹೆಸರಲ್ಲಿ ಪುಸ್ತಕವನ್ನು ಬರೆದಿದ್ದಾರೆ DK ಶಿವಕುಮಾರ್ ಅವರು. 100 ಕಾಂಗ್ರೆಸ್ ಕಚೇರಿ ಗುದ್ದಲಿ ಪೂಜೆ ಒಂದು ಕಡೆ ಆದರೆ, ಗಾಂಧಿ ಭಾರತ ಅನ್ನೋ ಹೆಸರಲ್ಲಿ AICC ಅಧ್ಯಕ್ಷರುಗಳಿಗೆ ಸಂಬಂಧಪಟ್ಟಂತಹ, ನಿಷ್ಠೆಗೆ ಸಂಬಂಧಪಟ್ಟಂತಹ ಪುಸ್ತಕ. ರಾಹುಲ್ ಗಾಂಧಿಯವರು ಅಥವಾ ಖರ್ಗೆಯವರು ಇಬ್ಬರೂ ಕೂಡ ಈ ಪ್ರಮುಖ ಕೆಲಸಗಳಿಗೆ, DK ಶಿವಕುಮಾರ್ ಅವರ ಸಂಬಂಧಪಟ್ಟಂಥ ಈ ಕೆಲಸಗಳಿಗೆ ಅವರೇ ಮುನ್ನುಡಿ ಬರಿಬೇಕು ಅನ್ನೋದು ಆಸೆ ಅವ್ರಿಗೆ. ಅಂದರೆ ಗುದ್ದಲಿ ಪೂಜೆ ರಾಹುಲ್ ಗಾಂಧಿ ಅವರನ್ನು ಮಾಡಿಸಿದ್ರೆ ಈ ಪುಸ್ತಕ ಬಿಡುಗಡೆ ಖರ್ಗೆ ಅವರಿಂದ ಮಾಡಿಸೋದು, ಇಬ್ಬರೂ ಕೂಡ ಹಾಜರಿರಬೇಕು ಈ ಎರಡೂ ಪ್ರಮುಖ ಕೆಲಸಗಳಿಗೆ ಅಂತ ಈಗ ಒಪ್ಪಿಗೆಯನ್ನು ತಗೊಂಡಿದ್ದಾರೆ DK ಶಿವಕುಮಾರ್ ಅವರು. ಹೈಕಮಾಂಡ್ DK ಶಿವಕುಮಾರ್ ಅವರ ವರ್ಕ್ಗೆ ಖುಷಿಯಾಗಿದೆ. ಈ ಖುಷಿ DK ಶಿವಕುಮಾರ್ ಅವರ ಕುರ್ಚಿ ಕನಸನ್ನು ನನಸು ಮಾಡಲಿದೆಯಾ ಅನ್ನೋದು ಕುತೂಹಲ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲಿ ಡೆಲ್ಲಿಯಿಂದ ಇಬ್ಬರಿಗೂ ಕಾಲ್ ಬಂದಿರೋದು ನವೆಂಬರ್ 26 ಮೆಗಾ ಕ್ಲೈಮ್ಯಾಕ್ಸ್ ತಯಾರಾಗಿರಿ ಅಂತ. ಅದರ ಮುಂಚೆನೇ 11ನೇ ತಾರೀಕು DK ಶಿವಕುಮಾರ್ ಅವರು ಡೆಲ್ಲಿಲಿ ರಾಹುಲ್ ಗಾಂಧಿ ಅವ್ರ ಜೊತೆ 1-to-1 ಚರ್ಚೆಗೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಅದಾಗ್ತಾ ಇದ್ದ ಹಾಗೆ 15, 16, 17 ಆ ಥರ ಒಂದು 2-3 ದಿನ ಡೆಲ್ಲಿಯಲ್ಲೇ ಬೀಡು ಬಿಟ್ಟು ಸಿದ್ದರಾಮಯ್ಯನವರು ಮೀಟಿಂಗಿಗೆ ಈಗ ಪರ್ಮಿಷನ್ ಕೇಳ್ಕೊಂಡಿದ್ದಾರೆ. ಸೊ ಇಬ್ಬರೂ ನಾಯಕರು ತಮ್ಮ ಕಡೆ ಕ್ಷಣದ ಪ್ರಯತ್ನದಲ್ಲಿ ಬ್ಯುಸಿ ಆಗಿದ್ದಾರೆ. ಡೆಲ್ಲಿ ಮಟ್ಟದಲ್ಲಿ ಏನಾಗತ್ತೆ ಅನ್ನುವಂಥ ಪ್ರಶ್ನೆಗೆ ಇದುವರೆಗೂ ಇಬ್ಬರಿಗೂ ಉತ್ತರ ಸಿಕ್ಕಿಲ್ಲ. ಬಟ್ ಬೆಳವಣಿಗೆಗಳನ್ನು ನೋಡಿದ್ರೆ
ಭವಿಷ್ಯ ಯೋಚನೆ ಮಾಡಬೇಕಲ್ಲ, ಪಕ್ಷದ ಭವಿಷ್ಯ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಯಾವಾಗಲೂ ಅವ್ರಿಗೆ ಕೊಟ್ಕೊಂಡು ಹೋದರೆ ಮುಂದಿನ ಎಲೆಕ್ಷನ್ನಲ್ಲಿ ಪಕ್ಷವನ್ನು ಮುನ್ನಡೆಸೋದಕ್ಕೆ ನಾಯಕತ್ವ ಬೇಕು, ಪಕ್ಷದಲ್ಲಿ ಕೆಲಸ ಮಾಡಿದವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಆಲೋಚಿಸಿದ್ದೇ ಹೌದಾದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾನ್ಸ್ ಇದೆ. ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯನವ್ರ ಮೇಲೆ ಬಹಳ ಪ್ರೀತಿ, ಸಿಕ್ಕಾಪಟ್ಟೆ ಗೌರವ. ಡಿ ಕೆ ಶಿವಕುಮಾರ್ ಅವರಂದರೆ ಹೆಚ್ಚು ತಲೆ ಕೆಡಿಸ್ಕೊಂಡವರಲ್ಲ ರಾಹುಲ್ ಗಾಂಧಿ ಅವರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ತನ್ನ ನಿಷ್ಠೆ ಮತ್ತು ಕೆಲಸದ ಮೂಲಕ ರಾಹುಲ್ ಗಾಂಧಿ ಅವರ ಗಮನ ಸೆಳೆದಿದ್ದಾರಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಈಗಾಗಲೇ ಹೋಗಿ ವೇಣುಗೋಪಾಲ್ ಅವ್ರ ಜೊತೆ ಡಿ ಕೆ ಬ್ರದರ್ಸ್ ಇಬ್ಬರು ಕೂತ್ಕೊಂಡು ಮಾತಾಡಿ ಬಂದಿದ್ದಾರೆ. ಪದೇ ಪದೇ ಡೆಲ್ಲಿ ಪ್ರಯಾಣ, ಮೀಟಿಂಗ್ಗಳಾಗಿವೆ. ಸೋನಿಯಾ ಗಾಂಧಿ ಅವರು ಬಿಹಾರದ ಚುನಾವಣೆ ಬಳಿಕ ನಿಮ್ಮ ಕನಸು ನನಸಾಗತ್ತೆ, ಖಂಡಿತ ನಾವು ಕೈ ಬಿಡಲ್ಲ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಆಗಿರೋದ್ರಿಂದ ಡೆಲ್ಲಿಯಿಂದ ಬಂದಿರೋ ಈ ಫೋನ್ ಕಾಲ್ ಈಗ ಮಹತ್ವ ಪಡ್ಕೊಳ್ತಾ ಇದೆ. ಕಾದು ನೋಡೋಣ ಏನಾಗಲಿದೆ. ಸಿದ್ದರಾಮಯ್ಯನವರು ನಾನು ಯಾಕೆ ಬೇಕು, ಶಾಸಕರ ಬಲ ನನ್ನ ಬೆನ್ನಿಗಿದೆ, ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗತ್ತೆ ಅನ್ನೋ ಸಂದೇಶ ಕೊಟ್ಟು ಮತ್ತೆ ಪಟ್ಟು ಹಾಕ್ತಾರಾ? ಅದಕ್ಕೆ ಡಿ ಕೆ ಕೌಂಟರ್ ಯಾವ ರೀತಿ ಇರಲಿದೆ ಅನ್ನೋದೀಗ ಕೈಪಾಳ್ಯದಲ್ಲಿ ತೀವ್ರ ಕುತೂಹಲ ಸೃಷ್ಟಿ ಮಾಡಿರೋದು, ಸಂಚಲನಕ್ಕೆ ಕಾರಣ ಆಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.